ಈ ಆಡಳಿತ ವ್ಯವಸ್ಥೆ ಹೆಂಗ್ ಇದು ಉಪಚುನಾವಣೆ ಪ್ರಾರಂಭ ಆಯ್ತು. ಮುಖ್ಯಮಂತ್ರಿ ಆದಿಯಾಗಿ ಯಾರಿಗೂ ಸರ್ಕಾರದ ಜನರ ಕೆಲಸ ಮಾಡೋದು ಗೊತ್ತಿಲ್ಲ. ಒಂದ್ ರೀತಿ ಬಾಗಲಕೋಟೆಯಲ್ಲಿ ಶಿವಕುಮಾರ್ ಸೋಲಿಸ್ಬೇಕಾಗ್ತದೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವ್ರು ಸೋಲಿಸ್ಬೇಕು. ಮತ್ತು ಇದು ವೈಷಮ್ಯ ಎಟ್ಟು ಬೆಳೆದ್ಬಿಟ್ಟಿರಂದ್ರೆ ಅವ್ರು ಯಾರು ಕೂತು ಸರಿಯಾಗಿ ಆಡಳಿತ ಮಾಡುವಂತ ಪರಿಸ್ಥಿತಿ ಇರೋದಿಲ್ಲ. ಇದರಿಂದ ನೋಡಿ ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದ ಅವರಾಗೆ ಮಾಡ್ಬೇಕು. ಬಿಟ್ಟುವರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ಕೊಟ್ಟು ಕೊಪ್ಪ ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡ್ಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದ್ಬಿಟ್ಟಿದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವಗಳು ಬರ್ತವೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರ ಅವ್ರಿಗೆ ಅವರೇ ಅಧ್ಯಕ್ಷರು, ಅವ್ರು ಹೇಳ್ಕೊತ ಕೇಳ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದ್ಬಿಟ್ಟು 20ಕ್ಕೂ ಹೆಚ್ಚು ಜನರು ಇವತ್ತು ಸಾಯಂಕಾಲ ಡೈಲಿ ಪ್ರಯಾಣ ಮಾಡ್ತಾರೆ. ಹಾಗೆ ಕುದುರೆ ವ್ಯಾಪಾರ ಶುರುವಾಗಿದೆ. ಇದೇ ವ್ಯಾಪಾರ ನೋಡ್ರಿ, ಈಗ ಮೊದ್ಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿ ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗೈತಿ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಟು ಕೊಡ್ತಾರೆ, ಡಿ ಕೆ ಶಿವಕುಮಾರ್ ನಡೆದ ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮ್ಯಾಗ ಈ ಸಣ್ಣ ಕುದುರೆಗಳು ಏನೋ ಇವೆಲ್ಲ ಮಂತ್ರಿ ಆಗೋ ಕುದುರೆ ಇವ್ರ ವ್ಯಾಪಾರ ಚಲೋ. ನಮ್ಮ ಜಿಲ್ಲಾದವ್ರು ಹೋಗ್ತಾರೆ. ಹೋಗ್ತಾರೆ ಅವ್ರೆ. ಕೆಲವು ಮಂದಿ ಜಗಳ ತೆಗಿತಾರ, ಅಳತಾರ, ಕಣ್ಣೀರ್ ಹಾಕ್ತಾರ, ನನ್ನ ಇಷ್ಟ ಯಾರ ಜಗಳ ಹಾಕತ್ತಾರ. ಏನ್ ಮಾಡೋದು? ನವರಾಜಪುರ ಉತ್ಸವದಲ್ಲಿ ಹೆಸರನ್ನ ಚೇಂಜ್ ಮಾಡಬೇಕು, ಬದಲಿಸಿ ಬೇರೆ ಯಾವ್ದಾದ್ರು ಹೆಸರು ಇರ್ಬೇಕಂತ ಆಗ್ರಹ ಮಾಡಿದ್ವಿ. ನಿನ್ನೆ ಎಂ ಬಿ ಪಟೇಲ್ ನಮ್ಗೆ ಯಾವುದೇ ರೀತಿ ಹೆಸರು ಬದಲಾಯಿಸಂಗಿಲ್ಲ, ಹಂಗೆ ಮಾಡ್ತೀವಿ, ಬೇಕಿದ್ರೆ ಯತ್ನಾಳ್ ಅವ್ರು ಬರ್ಲಿ, ಇಲ್ಲೊಂದು ಮನೇಲಿ ಕೂತ್ಕೊಳ್ಳಿ. ನಾ ಬರ್ಲಿ ಬಿಡ್ಲಿ ಅನ್ನೋ ಅಧಿಕಾರ ಪಂಟಗೆ. ನಾ ಈ ಕ್ಷೇತ್ರದ MLA. ನಾನು MLA ಇದು ಎಂ ಬಿ ಪಾಟೀಲ್ ಮನೆಗೆ ವೈಯಕ್ತಿಕವಾಗಿ ಅವ್ರ ಲಗ್ನ ಕಾರ್ಡ್ ಕೊಟ್ಟರು ಹೋಗಿರ್ತೀನಿ, ಇಲ್ಕಂದ್ರಿಲ್ಲ. ಈ ಸರ್ಕಾರಿ ಕಾರ್ಯಕ್ರಮ ಐತಿ, ಬರ್ಲಿ ಬಿಡ್ಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆಗೆ ಈ ರೀತಿ ಮಾತಾಡ್ಬೇಕು. ಅಧಿಕಾರ ಐತಿ, ನಮ್ದು ಸರ್ಕಾರ ಐತಿ ಅಂದ್ರೆ ಗೌರವಯುತವಾಗಿ ಎಲ್ಲ ನೋಡ್ಬೇಕು. ಎಂ ಬಿ ಪಾಟೀಲ್ ಯಾಕೆ ಹಚ್ಚಡದ ನಂಗೆ ಆಗ್ಲಕತ್ತ ಹೆಸರು ಚೇಂಜ್ ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗ್ ಮಾತಾಡಿದ್ರೆ ಚಲೋ. ಪಕ್ಕ ಹೆಸರು ಇದ್ದವ್ರು ಹಿಂಗ್ ಮಾತಾಡ್ಬಾರ್ದು. ಈ ಕೆಲವು ಮಂದಿ ಅಡ್ಡ ಹೆಸರ ಹಚ್ಚಡದ ಇರ್ತೈತಿ, ಪಾಟೀಲ್ ಇದ್ ಮಾಡ್ಕೊಂತ ಅವು ಮಾತಾಡ್ತಿರ್ತಾವ. ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡ್ರು. ಎಂ ಬಿ ಪಾಟೀಲ್ ಹಂಗ್ ಮಾತಾಡ್ಬಾರ್ದು ಪಾಪ. ಈಗ ನವರಾಜಪುರ ಉತ್ಸವಕ್ಕೆ ನೀವು ಹೆಸರೇನು ಬದಲಾಯಿಸಿಲ್ಲ ಅನ್ನೋದು ಹೋಗ್ತೀರಾ? ನೋಡ್ರಿ, ನವರಸಪುರದಾಗ ಇದು ಯಾವ್ದೋ ಸಾಬ್ರ ಹೆಸರಿಲ್ಲ, ಹೌದಲ್ಲ? ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಐತಂತೆ. ಅವನ ಮಗಳಿಗೆ ಬಾಯಿ ಮೂಕಿದ್ದಕ್ಕೆ ದೃಷ್ಟಿ ಭಾಗ್ಯ ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೋ ರೀತಿ ಸಾಬರ್ದ ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನುವಂಥದ್ದು ಇದೆ ನಮ್ಮ ಮನೆ. ಸಂಗೀತ ಕಲೆ ಅದ್ರಾಗ 9 ಕಲೆಗಳದು ಒಂದು ಹೆಸರು ಇದೆ. ನಾವೇನು ವಿರೋಧ ಮಾಡೋದಿಲ್ಲ. ಎಂ ಬಿ ಪಾಟೀಲ್ ಹಿಂಗ ಅಂದಿದ್ದು ಬಹಳ ದುಃಖ ಆಗೈತಿ. ಆದ್ರೆ ನಾ ಕಣ್ಣೀರ್ ಹಾಕೋತೀವಿ. ಅವರು ಯತ್ನಾಳ್ ಅವರು ನವರಸಪುರ ಅಂತ ಹೆಸರು ಬದಲಾವಣೆ ಮಾಡ್ಬೇಕಂತ ಒತ್ತಾಯ ಮಾಡಿದಾರ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ ಸರ್. ನಾವೆಲ್ಲಿ ಹೇಳಿವ್ರಿ ಅದನ್ನ? ನಾವು ನವರಸಪುರ ಒಟ್ಟು ಅಲ್ಲಿ ಹೇಳಿ ಕಲ್ಚರ್ ಚೇಂಜ್ ಆಗ್ಲಿ ಅಂತ ಹೇಳಿ ಅವ್ರು ಬರೀ ಶಾಯರಿ ಕರ್ಸೋದು, ಅಲ್ಲಿಂದ ಆದಿಲ್ ಶಾಹಿ ಲಕ್ಷ್ಮೀ ನರಸಿಂಹದೇವ್ರು ನಡ್ಕೋತಿದ್ದು ಅದ್ ಇತಿಹಾಸನು ಹೇಳಿಲ್ಲ. ಅಂದ್ರೆ ನಮ್ಮ ದೇವರೇ ಸ್ಟ್ರಾಂಗ್ ಅದ. ಆದಿಲ್ ಶಾಹಿ ಸಹಿತ ಲಕ್ಷ್ಮಿ ಮತ್ತು ಗಣಪತಿಯ ಸ್ತೋತ್ರವನ್ನ ಕಿತಾಬೆ ನವರಸ್ ಪುಸ್ತಕದಲ್ಲಿ ಬರೆದ ಉಲ್ಲೇಖ ಕೂಡ ಇದೆ. ನೋಡ್ರಿ, ಒಳ್ಳೇದಲ್ರಿ ಇದು. ಈ ಬುದ್ಧಿ ಇಡೀ ಸದ್ಬುದ್ಧಿ ಈ ಮತಾಂಧರಿಗೆ ಬರಲತ್ತ. ಅಂದ್ರೆ ಲಕ್ಷ್ಮೀ ನರಸಿಂಹ ಆಗಲಿ, ಶಿವ ಪಾರ್ವತಿ ಆಗಲಿ, ನಮ್ಮ ಸರಸ್ವತಿ ಬ್ರಹ್ಮ ಆಗಲಿ, ಎಲ್ಲಾರು ಇಡೀ ಜಗತ್ನಾಗ ಶ್ರೇಷ್ಠ ದೇವರು ಅನ್ನೋಂಥದ್ದು ಆದಿಲ್ ಶಾಹಿನ ಹೇಳ್ದಂಗ ಆಯ್ತಲ್ರಿ. ಸರಸ್ವತಿ ಪೂಜಾ ಮಾಡ್ತಿದ್ದ ಆದಿಲ್ ಶಾಹಿ, ನರಸಿಂಹ ದೇವರದಿಂದ ತನಗ ಇದ್ರದ್ದು ಮುಕ್ತಿ ಮಾಡ್ಕೊಂಡು ತನ್ನ ಮಗಳು ಇದರಿಂದಲೇ ಅವ ದೇವಸ್ಥಾನ ಇಲ್ಲಿ ಏನ ನಮ್ದು ಇಲ್ಲಿ ಊರಾಗ ಈ ದೇವಸ್ಥಾನ ರಾತ್ರಿ ಯಾರಿಗೂ ಸಾಬ್ರ ಕುರ್ತಾಗ ಬರೋದಂತ ರಾತ್ರಿ ಒಳಗಿಂದ ಒಳಗೆ ಹೋಗ್ತದತ್ತೆ. ಅಲ್ಲಿ ತೊರವಿ ದರ್ಶನಕ್ಕೆ ಹೋಗ್ತಿದ್ದ ಒಳಗೊಂದು ಕರೇಜ್ ಅಂತ ಒಂದ್ ಐತ್ ನೋಡ್ರಿ,
ಅಲ್ಲಿ ರಾಜಾನ ಆದಿಲ್ ಶಾನ್ ಮನಿದಿಂದ ಆ ಕರೆ ಅಂದ್ರೆ ತೊರ್ವಿ ನರಸಿಂಹ ದೇವ್ರಿಗೆ ಹೋಗ್ಲಾಕ ಒಂದು ಅಂಡರ್ಗ್ರೌಂಡ್ ಐತಿ. ಅಂದ್ರೆ ಇವ ಮತಾಂಧ್ರದಿಂದ ಇದು ಆಗ್ಬಾರ್ದು, ಅಲ್ಲಿ ಹೋಗಿ ದೇವ್ರಿಗೆ ಕೊಡ್ಕೊಂಡ ಅಂದ್ರೆ ನವರಸಪುರ ಉತ್ಸವದಲ್ಲಿ ಇದು ಕೂಡ ಎಲ್ಲ ವ್ಯಕ್ತ ಆಗಿದೆ. ಇದು ಎಲ್ಲ ಆಗ್ಬೇಕು. ಅಂದ್ರೆ ಆದಿಲ್ ಶಾಹಿ ಬರೇ ಜಾತ್ಯಾತಿ ಅಕ್ಬರ್ ಗಿಕ್ಬರ್ ಯಾರು ಜಾತ್ಯಾತಿರಲ್ಲ. ಈ ಆದಿಲ್ ಶಾಹಿ ಹೆಂಗಂದ್ರ ನಮ್ಮ ದೇವ್ರಿಗೆ ನಡ್ಕೋತಾನಂದ್ರ ಅವನು ಹಿಂದೂ ಇದನ್ನ ಸಂಸ್ಕೃತಿ ಒಪ್ಕೊಂಡಂಗೆ ಆಯ್ತು. ಇದನ್ನೆಲ್ಲ ಹೈಲೈಟ್ ಮಾಡ್ಬೇಕು. ಬರೀ ಜಾತ್ಯಾತೀತ ಕತಿ ಹೇಳಿದ್ರೆ ಒಂದು ಯಾರು ಔರಂಗಜೇಬ ಅಲ್ಲಿ ಅಕ್ಬರ ಹುಮಾಯೂನ ಬರೆಯೋದೇ ಹೇಳ್ತಾವ. ಈ ಆದಿಲ್ ಶಾಹಿ ಮಾಡಿದ್ದನ್ನು ಹೇಳ್ಬೇಕು. ಎಸ್ ಸರ್. ಮಗಳಿಗೆ ಕಣ್ಣು ಕೊಟ್ಟಂತ ಪುಣ್ಯಾತ್ಮ ಅವ್ರಿಗೆ MP ಪಾಲ್ರು ನಿಷ್ಠೆ ಇರ್ಬೇಕು. ಅಲ್ಲಿಂದ ಸಾಮುಗಳು ತರಕಾರಿಗಳಿಗೆ ನಿಷ್ಠೆ ಇರಲಿ. ಎಸ್ ಎಸ್